ಸ್ಟಾರ್ಟ್ ಮಾಡೋಣ. ಘೋಷಣೆ. ದೊಡ್ಡ ಗ್ರಾಮ. ಇವತ್ತು ನಾವೇನು ದೊಡ್ಡಹೊಸೂರು ಗ್ರಾಮ ಏನು ಅದು ತುಮಕೂರು ಡಿಸ್ಟಿಕ್ಕು, ಈ ಒಂದು ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಇವತ್ತು ನಾಗಮಂಗಲ ತಾಲೂಕು ರೈತ ಸಂಘಟನೆಯಿಂದ ನಾವೀಗ ಈ ತೋಟನ ವೀಕ್ಷಣೆಗೆ ಅಂತ ಬಂದಿದ್ದೀವಿ. ಜೊತೆಗೆ ಇಲ್ಲಿ ಏನು ಒಂದು ಸಾವಯವ ಜೊತೆಗೆ ನೈಸರ್ಗಿಕವಾಗಿ ಯಾವುದೇ ಗೊಬ್ಬರ ಬೆಳೆಸ್ತಾನೆ, ಯಾವ ಥರ ಯಾವುದು ಗೊಬ್ಬರ ಏನು ಕೆಮಿಕಲ್ ಏನು ಬಳಸ್ತಾನೆ, ಆದಾಯ ಯಾವ ಥರ ತೊಗೊಳ್ಳೋದು, ಇದರಿಂದ ಏನು ಜೀರೋ ಕಲ್ಟಿವೇಷನಲ್ಲಿ ಎಷ್ಟು ಆದಾಯ ತೊಗೋಬೋದು, ಇದ್ರ ಬಗ್ಗೆ ನಾವು ಸುಮಾರು ಎಲ್ಲನೂ ಒಂದು ರೌಂಡ್ ಎಲ್ಲನೂ ನೋಡ್ಕೊಂಬಂದಿದ್ದೀವಿ ತೋಟವ. ಈ ತೋಟದಲ್ಲಿ ಒಳ್ಳೆ ಅಡಿಕೆ ಇಳುವರಿ ಬಂದಿದೆ. ಜೊತೆಗೆ ಕೆಲವು ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಇದರಲ್ಲಿ ಏಲಕ್ಕಿ, ಕೋಕೋ ಪ್ರತಿಯೊಂದು ಒಳ್ಳೆ ಇಳುವರಿ ಇದೆ. ಜೊತೆಗೆ ನಮ್ಮ ರೈತರುಗಳು ಈಗ ಸಾವಯವಕ್ಕೆ ಕನ್ವರ್ಟ್ ಆಗಿ ಏನು ಅವರು ಜೀರೋ ಕಲ್ಟಿವೇಷನ್ಗೆ ಕನ್ವರ್ಟ್ ಆಗಿ ಈ ಥರ ಬೆಳೆನ ಬೆಳೆದ್ರೆ ಆರೋಗ್ಯನೂ ಸಹಿತ ಕಾಪಾಡ್ಕೋಬೋದು, ಒಟ್ಟಿಗೆ ಒಳ್ಳೆ ಇಳುವರಿನೂ ತೊಗೋಬೋದು. ಒಟ್ಟಿನಲ್ಲಿ ನಾವು ರೋಗ ಮುಕ್ತರಾಗಿ ಒಂದು ಪರಿವರ್ತನೆ ಹೊಂದ್ಬೋದು. ಇಲ್ಲಿ ರೋಗ ಹತ್ತಿಸ್ಕೊಳ್ಳೋದ್ಕಿಂತ ರೋಗನ ದೂರ ಮಾಡಿ ನಮಗೆ ಒಳ್ಳೆ ಜೀವನನ ಒಂದು ರೂಪಿಸ್ಕೋಬೋದು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ರೈತರು ಸಹಿತ ಇಡೀ ನಾಗಮಂಗಲದ ರೈತರು ಒಂದ್ಸಲಿ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟರೆ ಒಂದು ಎಲ್ಲ ಕೃಷಿ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ, ನೈಸರ್ಗಿಕವಾಗಿ ಬದುಕೋದು ಹೆಂಗೆ ಅನ್ನೋದನ್ನ ನಾವು ತಿಳ್ಕೊಂಡಂಗಾಗುತ್ತೆ. ಇನ್ನು ಜನಗಳು ಇಲ್ಲಿ ಬರ್ತಾ ಇರಬೇಕು, ಇವರು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಜೊತೆಗೆ ನಾಗಮಂಗಲ ತಾಲೂಕು ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ರೈತರೆಲ್ಲ ಒಟ್ಟಾಗಿ ಸೇರಿಕೊಂಡ್ರೆ ಆ ಜಾಗದಲ್ಲಿ ಒಂದು ಭೇಟಿ ಕೊಡಿಸಿ ಒಂದು ಎಲ್ಲರಿಗೂ ಮಾಹಿತಿನ ತಿಳಿಸ್ಬೋದು ಅಂತೇಳಿ ಈ ಮೂಲಕ ರೈತ ಸಂಘಟನೆಯನ್ನು ನಾನು ತಿಳಿಸ್ತೀನಿ. ನನ್ನ ಹೆಸರು ಸುರೇಶ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ತಾಲೂಕು.